ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 13, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಯಾರು UPSC ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೋಸ್ಕರ ಸಿಲೆಬಸ್ ಓರಿಯೆಂಟೇಷನ್ ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೆಷನ್ನಲ್ಲಿ UPSC ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದೆ, ಅಥವಾ ಹೈ ಈಲ್ಡ್ ಏರಿಯಾ ಇರ್ಬೋದು, ಅಥವಾ ನಮ್ಮ ಒಂದು ಸಿಲೆಬಸನ್ನು ಸಬ್ ಟಾಪಿಕ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾದಂಥ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಬೇಕು, ಈ ರೀತಿಯಾಗಿ ಹಲವಾರು ಕನ್ಸರ್ನ್ಸ್ಗಳಿಗೆ ಈ ಒಂದು ಓರಿಯೆಂಟೇಷನ್ ಸೆಷನಲ್ಲಿ ನಿಮಗೆ ಅಡ್ರೆಸ್ ಮಾಡ್ತಾರೆ. 16th ಹಾಗೂ 17th ಈ ಒಂದು ಸೆಷನ್ ಇದ್ದು, ಈ ಒಂದು ಸೆಷನ್ಗೆ ನೀವು ಜಾಯಿನ್ ಆಗ್ತೀನಿ ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮೋಡಲ್ಲೂ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಮೊದಲನೇ ಆರ್ಟಿಕಲ್ 29 ಎಲಿಫೆಂಟ್ ಪೋಚಿಂಗ್ ಕೇಸಸ್ ಇನ್ 3 years. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹಾಗೂ ಹ್ಯೂಮನ್ ಆ್ಯಂಡ್ ಎನಿಮಲ್ ಕಾನ್ಫ್ಲಿಕ್ಟ್ ಸಬ್ ಟಾಪಿಕ್ ನಡಿನಲ್ಲೂ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಲೋಕಸಭೆಗೆ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಈ ಒಂದು ರಿಪೋರ್ಟಲ್ಲಿ ಆ್ಯನಿಮಲ್ ಪೋಚಿಂಗ್ ಯಾವ ರೀತಿಯಾಗಿ ನಡೀತಿದೆ ಅನ್ನೋದನ್ನು ನೋಡ್ಬೋದು. ಸರಿಸುಮಾರು 90 ಟಸ್ಕ್ಗಳನ್ನು ಇಲ್ಲಿ ಪತ್ತೆ ಮಾಡಿರೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫ್ಯೂ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಏಷ್ಯನ್ ಎಲಿಫೆಂಟ್ಸ್ಗಳ ಒಂದು ಪಾಪ್ಯುಲೇಷನ್ನು 60% ಭಾರತದಲ್ಲೇ ಇದೆ. ನಮ್ಮ ದೇಶದಲ್ಲಿ ಎಲಿಫೆಂಟ್ಗಳ ಪಾಪ್ಯುಲೇಷನ್ ಹೆಚ್ಚಾಗಿರೋದನ್ನು ನೋಡುವಂಥದ್ದು. ಸೊ ಹಾಗಾಗಿ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ. ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟು ಸಹ ಸಾಕಷ್ಟು ಕನ್ಸರ್ನನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಕಾನ್ಫ್ಲಿಕ್ಟು ಕಂಟಿನ್ಯೂ ಆಗಿರುವಂಥ ಒಂದು ಸಿಚುವೇಶನ್ಸನ್ನು ನಾವಿಲ್ಲಿ ನೋಡ್ಬೋದು. ಭಾರತದಲ್ಲಿ ಹ್ಯೂಮನ್ ಮತ್ತು ಎಲಿಫೆಂಟ್ ಕಾನ್ಫ್ಲಿಕ್ಟ್ಗಳು ಸಾಕಷ್ಟು ಸಾರಿ ನ್ಯೂಸಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಎಲಿಫೆಂಟ್ ಟಸ್ಕನ್ನು ಅಥವಾ ಐವರಿಗೋಸ್ಕರ 90 ಕೇಸಸ್ಗಳು ಪತ್ತೆಯಾಗಿರೋದನ್ನು ನಾವು ಈ ಒಂದು ಡೇಟಾನಲ್ಲಿ ನೋಡಿದ್ವಿ. ಹಾಗೂ 29 ಕೇಸಸ್ಗಳು ಸಹ ಪೋಚಿಂಗ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಈ ಎಲ್ಲ ಡೇಟಾವನ್ನು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಲೋಕಸಭೆಗೆ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಅಬ್ಸರ್ವೇಷನನ್ನು ಮಾಡಿದಾಗ, ಒಡಿಶಾ ಸ್ಟೇಟಲ್ಲಿ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಹಾಟ್ಸ್ಪಾಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಅಲ್ಲಿ ಸರಿಸುಮಾರು 7 ಎಲಿಫೆಂಟ್ಗಳ ಡೆತ್ ಆಗಿದೆ. ಇದಕ್ಕೆ ಕಾರಣ ಅಂತಂದರೆ ಪೋಚಿಂಗ್. ಸೊ ಈ ರೀತಿಯಾದಂಥ ಡೇಟಾವನ್ನು ನಾವು ನೋಡ್ಬೋದು. ಮೇಘಾಲಯದಲ್ಲೂ ಸಹ 12 ಪೋಚಿಂಗ್ ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ ಅನ್ನೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ಸು ನಮಗೆ ಈ ಒಂದು ಆರ್ಟಿಕಲಿಂದ ತೆಗೆದುಕೊಳ್ಬೇಕಾಗಿರುವಂಥದ್ದು. ಇನ್ನು ಎಡಿಷ್ನಲಿ ಏಷ್ಯನ್ ಎಲಿಫೆಂಟ್ಗೆ ಸಂಬಂಧಪಟ್ಟಂಥ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. IUCN ರೆಡ್ ಲಿಸ್ಟ್ನ ಪ್ರಕಾರ ಪ್ರೊಟೆಕ್ಷನ್ ಸ್ಟೇಟಸನ್ನು ನಾವು ನೋಡಿದಾಗ ಎಂಡೇಂಜರ್ಡ್ ಕಂಡೀಷನಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಥ್ರೆಟ್ಗಳು ಯಾವ ರೀತಿಯಾಗಿದೆ, ಟಸ್ಕ್ಗೋಸ್ಕರ ಪೋಚಿಂಗ್ ಮಾಡ್ತಾ ಇರೋದಾಗಲಿ, ಮೀಟ್ಗೋಸ್ಕರ ಹಂಟ್ ಮಾಡ್ತಾ ಇರೋದಾಗಲಿ, ಆಕ್ಸಿಡೆಂಟಲ್ ಡೆತ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ರೈಲ್ವೆ ಟ್ರ್ಯಾಕ್ಸಲ್ಲಿರ್ಬೋದು, ಅಥವಾ ಎಲೆಕ್ಟ್ರಿಫಿಕೇಷನ್ಸ್ ಇರುವಂಥ ಕಂಡೀಷನ್ಸಲ್ಲಿರ್ಬೋದು, ರೋಡಲ್ಲಿರ್ಬೋದು, ಹ್ಯಾಬಿಟೈಟ್ ಲಾಸ್ ಆಗ್ತಾ ಇರುವಂಥ ಸಿಚುವೇಶನ್ಸ್ ಇರ್ಬೋದು. ಈ ಎಲ್ಲ ಕಂಡೀಷನ್ಸಿಂದ ನಾವು ಎಲಿಫೆಂಟ್ಗಳ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಇಲ್ಲಿರುವಂತಹ ರೀಸನ್ಸ್ಗಳನ್ನು ಅಥವಾ ಥ್ರೆಟ್ಸ್ಗಳನ್ನು ನಾವು ಹ್ಯೂಮನ್ ಮತ್ತು ಎಲಿಫೆಂಟ್ ಕಾನ್ಫ್ಲಿಕ್ಟ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಹಾಗೂ ಇದರ ಒಂದು ಜಿಯೋಗ್ರಫಿಕ್ ರೇಂಜ್ ಅಂದರೆ ಯಾವ್ಯಾವ ಕಂಟ್ರೀಸ್ಗಳಲ್ಲಿ ಇದು ಲೊಕೇಟ್ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ಸಹ ನಾವು ನೋಡ್ಬೋದು. ಏಷ್ಯನ್ ಎಲಿಫೆಂಟ್ ಬಗ್ಗೆ ಸ್ಪೆಸಿಫಿಕಲಿ ಯಾವ್ಯಾವ ಕಂಟ್ರೀಸ್ಗಳಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದು, ಇದರ ಒಂದು ಹ್ಯಾಬಿಟ್ಯಾಟ್ ಯಾವ ರೀತಿಯಾಗಿದೆ, ಗ್ರಾಸ್ ಲ್ಯಾಂಡ್ ಇರ್ಬೋದು, ಎವರ್ ಗ್ರೀನ್ ರೇನ್ ಫಾರೆಸ್ಟಲ್ಲಿರುತ್ತೆ, ಡೆಸಿಡಿಯಸ್ ಫಾರೆಸ್ಟಲ್ಲಿರುತ್ತೆ. ಇದು ಸಹ ಇಂಪಾರ್ಟೆಂಟು. ಇನ್ನು ಇದರ ಒಂದು ಫುಡ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇದನ್ನು ನಾವು ಹರ್ಬಿವೋರಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬೇಸಿಕಲಿ ಯಾವ ಒಂದು ಫುಡ್ಡನ್ನು ಇದು ಪ್ರಿಫರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೂ ಇದರ ಒಂದು ಗೆಸ್ಟೇಷನ್ ಪೀರಿಯಡ್ 21 ಮಂತ್ಸ್ ಇದೆ. ಇದರ ಮೇಲೆ ಕ್ವಶನನ್ನು ಕೇಳಿದ್ರು. ಲಾಂಗೆಸ್ಟ್ ಗೆಸ್ಟೇಷನ್ ಪೀರಿಯಡ್ ಇರೋದ್ರಿಂದನೂ ಸಹ ನೀವು ಇದನ್ನು ನೆನ್ಪಿಟ್ಕೋಬೇಕು. ಇದರ ಒಂದು ಲೈಫ್ ಸ್ಪ್ಯಾನನ್ನು ನಾವು ನೋಡಿದಾಗ ವೈಲ್ಡಲ್ಲಿ 60 to 70 years ಮತ್ತು ಕ್ಯಾಪಿಟಿವಿಟಿನಲ್ಲಿ 86 years ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಹಾಗೂ ಈ ಒಂದು ಏಷ್ಯನ್ ಎಲಿಫೆಂಟು ಆಫ್ರಿಕನ್ ಎಲಿಫೆಂಟ್ಗಿನ್ನೂ ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅನ್ನೋದು ಇಂಪಾರ್ಟೆಂಟು. ನಾರ್ಮಲಿ ಸ್ಮಾಲರ್ ಸೈಜ್ ಇರುತ್ತೆ. ಜೊತೆಗೆ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸನ್ನು ನಾವು ಆಫ್ರಿಕನ್ ಎಲಿಫೆಂಟಲ್ಲಿ 2 ರೀತಿಯಾದಂಥ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸನ್ನು ನೋಡ್ತೀವಿ, ಟ್ರಂಕ್ ರೀಜನಲ್ಲಿ ಇರುವಂಥದ್ದು. ಆದರೆ ಏಷ್ಯನ್ ಎಲಿಫೆಂಟಲ್ಲಿ ಒಂದೇ ಒಂದು ಪ್ರೊಜೆಕ್ಷನ್ ಇರೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಟಸ್ಕ್ಗೆ ಸಂಬಂಧಪಟ್ಟಂತೆ ಮೇಲ್ ಎಲಿಫೆಂಟಲ್ಲಿ ಮಾತ್ರ ಟಸ್ಕ್ಗಳು ಗ್ರೋತ್ ಆಗ್ತಾ ಇರೋದನ್ನು, ಅದು ಥ್ರೂಔಟ್ ದ ಲೈಫ್ ಟೈಮಲ್ಲಿ ಗ್ರೋತ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಸಹ ನಾವು ಕಾಣ್ಬೋದು. ಅಂದರೆ ಫೀಮೇಲ್ ಪಾಪ್ಯುಲೇಷನಲ್ಲಿ ಯಾವುದೇ ರೀತಿಯಾದಂಥ ಟಸ್ಕ್ನ ಬೆಳವಣಿಗೆ ಇರುವುದಿಲ್ಲ ಅನ್ನುವಂಥದ್ದು. ಬೇಸಿಕಲಿ ಈ ಒಂದು ಟಸ್ಕ್ನ
ಮಾರ್ಫಾಲಜಿ ಯಾಕಂತಂದರೆ ಫೀಮೇಲ್ ಪಾಪ್ಯುಲೇಷನನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ. ಯಾವ ಅಡಲ್ಟ್ ಮೇಲ್ ಎಲಿಫೆಂಟಲ್ಲಿ ಇವತ್ತು ಟಸ್ಕ್ ಇರೋದಿಲ್ಲ, ಅದಕ್ಕೆ ಒಂದು ನೇಮನ್ನು ಕೊಟ್ಟಿದ್ದಾರೆ, ಮಕನಾಸ್ ಅನ್ನುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಇನ್ನು ಪ್ರೀವಿಯಸ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೆಟ್ರಾರ್ಕಿ ಕಂಡೀಷನ್ ಇರುತ್ತೆ, ಅಂದರೆ ಗ್ರೂಪನ್ನು ಇವತ್ತು ಫೀಮೇಲ್ ಎಲಿಫೆಂಟು ಲೀಡ್ ಮಾಡುತ್ತೆ. ಓಲ್ಡೆಸ್ಟ್ ಎಲಿಫೆಂಟ್ ಇರುತ್ತಲ್ಲ ಫೀಮೇಲು, ಅದು ಲೀಡ್ ಮಾಡೋದನ್ನು ನೋಡ್ಬೋದು. ಹಾಗೂ ಬ್ಯಾಚುಲರ್ ಗ್ರೂಪ್ಗಳೇನಿರುತ್ತಲ್ಲ ಇದನ್ನು ಅಡಲ್ಟ್ ಮೇಲೆ ಲೀಡ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸೊ ಮೇಟಿಂಗ್ ಸೀಸನಲ್ಲಿ ನಾರ್ಮಲಿ ಈ ರೀತಿಯಾದಂಥ ಗ್ರೂಪ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವೊಂದಿಷ್ಟು ಯಂಗೆಸ್ಟ್ ಪಾಪ್ಯುಲೇಟೆಡ್ ಇರ್ತಕ್ಕಂಥ ಎಲಿಫೆಂಟನ್ನು ಕೇರ್ ಮಾಡೋದಾಗಲಿ, ಮದರ್ಗಳು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಕಂಡೀಷನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏಷ್ಯನ್ ಎಲಿಫೆಂಟ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನು ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಟು ಎನ್ಯುಮರೇಟ್ ಪೀಪಲ್ ಹೂ ಕ್ಲೀನ್ ಸೀವರ್ಸ್, ಸೆಂಟರ್ ಬಿಗಿನ್ಸ್ ಸ್ಕೀಮ್ ಟು ರಿಹ್ಯಾಬಿಲಿಟೇಟ್ ಬೆಗ್ಗರ್ಸ್. ಈ ಎರಡು ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಎರಡು ಆರ್ಟಿಕಲ್ಲು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆಬ್ಜೆಕ್ಟಿವ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಆರ್ಟಿಕಲ್ ಏನು ಹೇಳ್ತಾ ಇದೆ, ಸೀವರ್ಸ್ಗೆ ಸಂಬಂಧಪಟ್ಟಂತೆ. ಸೀವರ್ಸ್ ಅಂತಂದರೆ ಕನ್ನಡದಲ್ಲಿ ಒಳಚರಂಡಿ ಅಂತ ಕರೀತಾರೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇವಾಗ ಕೆಲವೊಂದಿಷ್ಟು ಅಜೆಂಡಾವನ್ನು ಇಟ್ಕೊಂಡಿದೆ. ಈ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಮಾಡ್ತಕ್ಕಂಥ ಜನರಿಗೆ ಯಾವ ರೀತಿಯಾದಂಥ ಸಹಾಯವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಮಾಡ್ತಕ್ಕಂಥ ಒಂದು ಪ್ರಾಕ್ಟೀಸನ್ನು ತಡೆಗಟ್ಟೋದ್ರಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಪ್ಲ್ಯಾನ್ ಅಂತಂದರೆ ನಮಸ್ತೆ ಅನ್ನುವಂಥ ಪ್ರೋಗ್ರಾಮ್. ಸೊ ಇದನ್ನು ನಾವು ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಮಾಡಿದರೆ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್. ನಾವು ಸ್ಯಾನಿಟೈಸೇಷನನ್ನು ಇವಾಗ ಮ್ಯಾನ್ಯುವಲ್ ಬೇಸ್ ಮೇಲೆ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ವಲ್ಲ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಮೆಕ್ಯಾನಿಕಲ್ ಬೇಸಿಸ್ ಮೇಲೆ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ನ್ಯಾಷನಲ್ ಲೆವೆಲಲ್ಲಿ ಒಂದು ಆ್ಯಕ್ಷನನ್ನು ತರೋದಕ್ಕೋಸ್ಕರ ನಮಸ್ತೆ ಅನ್ನುವಂತಹ ಪ್ಲ್ಯಾನನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅಮೃತ್ ಮಿಷನ್ ಬಗ್ಗೆ ನಿಮಗೆ ಮಾಹಿತಿ ಇದೆ. ಅಮೃತ್ ಅಂದರೆ ಅಟಲ್ ಮಿಷನ್ ಫಾರ್ ರೆಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಒಂದು ಅಮೃತ್ ಮಿಷನ್ ಅಡಿನಲ್ಲಿ ಅರ್ಬನನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ನಿಟ್ಟಿನಲ್ಲಿ ಸ್ಯಾನಿಟೈಸೇಷನ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿನ ಬಳಕೆ ಮಾಡ್ಕೋತಾ ಇದ್ದಾರೆ, ಮೆಕನೈಸೇಷನನ್ನು ತರ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ನಮಸ್ತೆ ಪ್ರೋಗ್ರಾಮು ಸಹ ಇದು ಸಪೋರ್ಟ್ ಮಾಡ್ತಾ ಇದೆ. ಹಾಗೂ 2007ರಲ್ಲಿ ಸ್ಯಾನಿಟೈಸೇಷನ್ ವರ್ಕರನ್ನು ಎಂಪ್ಲಾಯ್ ಮಾಡಲು ಹಾಗೂ ಅವರನ್ನು ರಿಹ್ಯಾಬಿಲಿಟೇಷನ್ ಮಾಡೋದಕ್ಕೋಸ್ಕರ ಒಂದು ಸ್ಕೀಮನ್ನು ಸಹ ಲಾಂಚ್ ಮಾಡಲಾಗಿತ್ತು. ಈ ಒಂದು ಸ್ಕೀಮ್ನ ಫುಲ್ ನೇಮ್ ಏನಂತಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್. ಈ ಒಂದು ಪ್ರೋಗ್ರಾಮನ್ನು ಇವೆಂಚುವಲಿ ನಮಸ್ತೆ ಅನ್ನುವಂಥ ಪ್ರೋಗ್ರಾಮ್ಗೆ ಮರ್ಜ್ ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಮಸ್ತೆ ಸ್ಕೀಮ್ನ ಆಬ್ಜೆಕ್ಟಿವ್ ನಮಗೆ ಇಂಪಾರ್ಟೆಂಟು. ಈ ಒಂದು ಸ್ಕೀಮನ್ನು ಯಾವ ಮಿನಿಸ್ಟ್ರಿ ತಂದಿದೆ ಅನ್ನೋದು ನೀವು ಕ್ಲಿಯರಾಗಿ ನೆನ್ಪಿಟ್ಕೋಬೇಕು. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಹಾಗೂ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಇವರ ಕೊಲಾಬ್ರೇಷನ್ ಮುಖಾಂತರ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಬೆಗ್ಗರ್ಸನ್ನು ರಿಹ್ಯಾಬಿಲಿಟೇಟ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥ ಒಂದು ಪ್ರೋಗ್ರಾಮನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸ್ಕೀಮ್ನ ನೇಮ್ ಇಂಪಾರ್ಟೆಂಟು ಹಾಗೂ ಇದರ ಒಂದು ಆಬ್ಜೆಕ್ಟಿವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸ್ಕೀಮ್ ಯಾವ ರೀತಿಯಾಗಿದೆ, ಸ್ಮೈಲ್ ಅನ್ನುವಂಥದ್ದು. ಇದನ್ನು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ, ಸೋಷಿಯಲ್ ಜಸ್ಟಿಸ್. ಅಗೇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರೋದನ್ನು ನೋಡ್ಬೋದು. ಈ ಒಂದು ಸ್ಮೈಲ್ನ ಫುಲ್ ನೇಮ್ ಏನಂತಂದರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸಸ್. ಅಮೌಂಟನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ ಅಥವಾ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತಂದರೆ, ಯಾರು ಬೆಗ್ಗಿಂಗ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಅವರನ್ನು ರಿಹ್ಯಾಬಿಲಿಟೇಟ್ ಮಾಡಬೇಕು. ಇದರ ಮೇಲೆ ನಾವು ಎಕ್ಸ್ಟೆನ್ಸಿವ್ ಆಗಿ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ತೆಗೆದುಕೊಳ್ತಕ್ಕಂಥ ಒಂದು ಮೇಜರ್ ಆಗಿದೆ. ಮತ್ತು ಅವರಿಗೆ ಬೇಕಾಗಿರುವಂತಹ ಮೆಡಿಕಲ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದಾಗಲಿ, ಕೌನ್ಸಿಲಿಂಗ್ನ ಅವಶ್ಯಕತೆ ಇರುತ್ತೆ, ಅವೇರ್ನೆಸ್ಸನ್ನು ತರೋದಾಗಲಿ, ಎಜುಕೇಷನನ್ನು ಪ್ರೊವೈಡ್ ಮಾಡೋದಾಗಲಿ, ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸನ್ನು ಮಾಡೋದಾಗಲಿ, ಅಥವಾ ಸರ್ಕಾರ ತಂದಿರುವಂಥ ಸಾಕಷ್ಟು ಸ್ಕೀಮ್ಸಲ್ಲಿ ಅವರನ್ನು ಬೆನಿಫಿಷರೀಸ್ ಆಗಿ ಮಾಡ್ಬೋದು. ಈ ರೀತಿಯಾದಂಥ ಆಬ್ಜೆಕ್ಟಿವನ್ನು ಈ ಒಂದು ಸ್ಮೈಲ್ ಪ್ರೋಗ್ರಾಮ್ ಹೊಂದಿದೆ ಅನ್ನುವಂಥದ್ದು. ಸ್ಮೈಲ್ 75 ಇದರ ಒಂದು ಫುಲ್ ಫಾರ್ಮ್. ಸೊ ಇಲ್ಲಿ 75 ಅಂತಂದರೆ ಮುನ್ಸಿಪಾಲಿಟೀಸನ್ನು ಫೋಕಸ್ ಮಾಡುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಒಂದು ಸ್ಮೈಲ್ ಪ್ರಾಜೆಕ್ಟ್ ಇಂಪಾರ್ಟೆಂಟು ಹಾಗೂ ನಮಸ್ತೆ ಅನ್ನುವಂಥ ಪ್ರಾಜೆಕ್ಟ್ ಇಂಪಾರ್ಟೆಂಟು. ಇವೆರಡು ಪ್ರಾಜೆಕ್ಟ್ಗಳನ್ನು ಅಥವಾ ಈ ಎರಡು ಸ್ಕೀಮ್ಸ್ಗಳನ್ನು ನಾವು ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಆನ್ಸರನ್ನು ಬರೆಯುವಾಗ ಬಳಕೆ ಮಾಡ್ಕೋಬೋದು. ಅಥವಾ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಡೈರೆಕ್ಟಾಗಿ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಕೇಳ್ತಾರೆ, ಅಥವಾ ಮಿನಿಸ್ಟ್ರಿ ವೈಸು ನಿಮಗೆ KPSC ಲೆವೆಲಲ್ಲಿ ಕೇಳಬಹುದು. ಇನ್ನು ಮುಂದಿನ ಆರ್ಟಿಕಲ್, ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಇನ್ವೋಕ್ ಟು ರೇನ್ ಇನ್ ತೂರ್ ದಾಲ್ ಪ್ರೈಸಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಅರ್ಥರ್ ದಾಲ್ ಅಥವಾ ತೂರ್ ದಾಲ್ ಅಂತ ಏನು ಕರಿತೀವಲ್ಲ ಇದರ ಒಂದು ಪ್ರೈಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟನ್ನು ಇನ್ವೋಕ್ ಮಾಡಿದೆ ಅನ್ನೋದನ್ನು ಕೊಟ್ಟಿದ್ದಾರೆ.
ಸೊ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ 1955ನಲ್ಲಿ ಕೆಲವೊಂದಿಷ್ಟು ಕಮೋಡಿಟೀಸ್ಗಳ ಅಥವಾ ಪ್ರಾಡಕ್ಟ್ಗಳ ಬೆಲೆಯನ್ನು ಕಂಟ್ರೋಲ್ ಮಾಡಲಾಗುತ್ತೆ. ಸೊ ಸಪ್ಲೈ ಚೈನ್ ಯಾವ ರೀತಿಯಾಗಿದೆ, ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಡಿಮ್ಯಾಂಡ್ ಇದೆ, ಅದರಲ್ಲೂ ಇವಾಗ ಬ್ಲ್ಯಾಕ್ ಮಾರ್ಕೆಟಿಂದ ಕೆಲವೊಂದಿಷ್ಟು ಬದಲಾವಣೆ ಆಗಿರುತ್ತೆ. ಸೊ ಬ್ಲ್ಯಾಕ್ ಮಾರ್ಕೆಟ್ ಅಂತಂದಾಗ ಆರ್ಟಿಫಿಷಿಯಲ್ ಡಿಮ್ಯಾಂಡಿಂದಾಗಿ ಇದು ನಾರ್ಮಲ್ ಜನರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಹಂತದಲ್ಲಿ ಸರ್ಕಾರ ಈ ಒಂದು ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟನ್ನು ಇನ್ವೋಕ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಕಮೋಡಿಟಿ ಮೇಲೆ ಫೋಕಸ್ ಮಾಡುತ್ತೆ. ಮೇಜರ್ ಆಗಿ ಡ್ರಗ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಎಡಿಬಲ್ ಆಯಿಲ್ಸ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು, ಈ ರೀತಿಯಾದಂಥ ಇಂಪಾರ್ಟೆಂಟ್ ಐಟಮ್ಸ್ಗಳ ಲಿಸ್ಟನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಮಾಡೋದನ್ನು ನಾವು ನೋಡ್ಬೋದು. ಸೊ ಬೇಸಿಕಲಿ ಪ್ರೈಸ್ಗಳ ಒಂದು ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ, ಸಪ್ಲೈ ಚೈನ್ನ ಒಂದು ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ ಕೆಲವೊಂದಿಷ್ಟು ಸರ್ತಿ ಸ್ಟಾಕನ್ನು ಮೇಂಟೈನ್ ಮಾಡುವಂಥ ಡೈರೆಕ್ಷನನ್ನು ಸೆಂಟ್ರಲ್ ಗೌರ್ಮೆಂಟು ಇವಾಗ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾ ಇರೋದನ್ನು ನೋಡ್ಬೋದು. ಸೊ ನೋಟಿಫಿಕೇಷನ್ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಒಂದು ಸ್ಟಾಕ್ ಯಾವ ರೀತಿಯಾಗಿರುತ್ತೆ ಅಥವಾ ಸಪ್ಲೈ ಚೈನ್ ಯಾವ ರೀತಿಯಾಗಿರಬೇಕು, ಸೊ ಪ್ರೈಸ್ ಯಾವ ರೀತಿಯಾಗಿ ಹೈಕ್ ಆಗ್ತಾ ಇದೆ ಅಂತ ಕಂಪ್ಲೀಟಾಗಿ ಕೊಡ್ತಾರೆ. ಸೊ ಆ ಒಂದು ಲಿಮಿಟನ್ನು ಇವಾಗ ಸ್ಟೇಟ್ ಗೌರ್ಮೆಂಟ್ ಅವರು ಫಾಲೋ ಮಾಡಬೇಕು ಅನ್ನುವಂಥದ್ದು, ಬೇಕಾಗಿರುವಂಥ ಒಂದು ಸ್ಟೆಪ್ಸನ್ನು ಸ್ಟೇಟ್ ಗೌರ್ಮೆಂಟು ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ತೂರ್ ದಾಲ್ನ ಒಂದು ಪ್ರೈಸ್ ಯಾಕೆ ಹೆಚ್ಚಾಗಿದೆ ಅಂತಂದರೆ ಕೆಲವೊಂದಿಷ್ಟು ಆರ್ಟಿಫಿಷಿಯಲ್ ಆಗಿರುವಂತಹ ಸಪ್ಲೈಯನ್ನು ಇಲ್ಲಿ ಕಡಿಮೆ ಮಾಡೋದ್ರ ಮುಖಾಂತರ ಮಾರ್ಕೆಟಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ ನಡಿನಲ್ಲಿ ಈ ಒಂದು ತೂರ್ ದಾಲನ್ನು ಇಡೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಪ್ರೈಸಸನ್ನು ಸರ್ಕಾರ ಫಿಕ್ಸ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಮೇಲೆ ಸರ್ಕಾರ ಎಡಿಷ್ನಲಿ ಫಿಕ್ಸ್ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾವುದೇ ಒಂದು ಕಮೋಡಿಟಿಯ ಪ್ರೈಸು ಹೆಚ್ಚಾಗಿದ್ದಾಗ ಅಥವಾ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದಾಗ ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸ್ ತೆಗೆದುಕೊಳ್ಳುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಇದರಿಂದನೇ ಫ್ರೇಮ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್, ಫ್ರೀಬೀಸ್ ಆರ್ ಡಿಫ್ರೆಂಟ್ ಫ್ರಮ್ ವೆಲ್ಫೇರ್ ಸ್ಕೀಮ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಎಲೆಕ್ಷನ್ ರಿಲೇಟೆಡ್ ಇರತಕ್ಕಂಥ ರೀಫಾರ್ಮ್ಸ್ಗೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದು. ಕಳೆದ ವೀಕಿಂದ ನಾವು ಈ ಒಂದು ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡಿದ್ದೀವಿ. ಇಲ್ಲಿ ಒಂದು ಅಪ್ಡೇಷನ್ ಅಂತಂದರೆ ವೆಲ್ಫೇರ್ ಸ್ಕೀಮ್ಸ್ಗೂ ಹಾಗೂ ಫ್ರೀಬೀಸ್ಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸನ್ನು ನಾವಿಲ್ಲಿ ನೋಡ್ಬೋದು. ವೆಲ್ಫೇರ್ ಸ್ಕೀಮ್ಸ್ ಅಂತಂದರೆ ಸರ್ಕಾರ ತೆಗೆತಕ್ಕಂತಹ ಅನೌನ್ಸ್ಮೆಂಟ್ ಇರ್ಬೋದು ಅಥವಾ ಪ್ರಾಮಿಸಸ್ಗಳಿರ್ಬೋದು, ಅದರ ಒಂದು ಅಜೆಂಡಾ ಅಂತಂದರೆ ಜನರಿಗೆ ಒಂದು ಸೋಷಿಯಲ್ ಜಸ್ಟಿಸನ್ನು ಕೊಡೋದಾಗಲಿ, ಅವರನ್ನು ಎಂಪವರ್ ಮಾಡೋದಾಗಲಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಎಜುಕೇಷನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರನ್ನು ಎಜುಕೇಟ್ ಮಾಡೋದಾಗಲಿ ಅಥವಾ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡೋದರಲ್ಲಿ ಸಹಾಯಕಾರಿ ಆಗಬೇಕು, ಹ್ಯೂಮನ್ ಕ್ಯಾಪಿಟಲನ್ನು ಇವತ್ತು ಡೆವಲಪ್ ಮಾಡೋದರಲ್ಲಿ ಸಹಕಾರಿ ಆಗಬೇಕು ಅನ್ನುವಂಥದ್ದನ್ನು ನಾವು ವೆಲ್ಫೇರ್ ಸ್ಕೀಮ್ ನಡಿನಲ್ಲಿ ನೋಡುವಂಥದ್ದು. ಫ್ರೀಬೀಸ್ ಅಂತಂದಾಗ ಇವಾಗ ನಾವು ಉಚಿತಗಳು ಅಂತ ಕರಿತೀವಿ. ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಪ್ರೀ ಎಲೆಕ್ಷನ್ ಟೈಮಲ್ಲಿ ಕೆಲವೊಂದಿಷ್ಟು ಅನೌನ್ಸ್ಮೆಂಟನ್ನು ಪಾರ್ಟೀಸ್ಗಳು ಮಾಡ್ತಾವಲ್ಲ, ಅದನ್ನು ನಾವು ಫ್ರೀಬೀಸ್ ಅಂತ ಕರೆಯೋದು. ಸೊ ಇವಾಗ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಅಂತಂದರೆ ಈ ಒಂದು ಫ್ರೀಬೀಸನ್ನು ತಡೆಗಟ್ಟಬೇಕು ಅಂತ. ಸಾಕಷ್ಟು ಆರ್ಟಿಕಲ್ಸ್ಗಳು ಇವಾಗ ಫ್ರೀಬೀಸ್ ಮೇಲೆ ಪಾಸಿಟಿವ್ ಇರತಕ್ಕಂಥ ಆ್ಯಂಗಲ್ಸ್ಗಳನ್ನು ಕವರ್ ಮಾಡ್ತಾ ಇದೆ ಅಥವಾ ಪಾಸಿಟಿವ್ ಡೈಮೆನ್ಷನ್ಸನ್ನು ಕವರ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಕೆಲವೊಂದಿಷ್ಟು ಸ್ಟೇಟ್ ಗೌರ್ಮೆಂಟಲ್ಲಿ ಟೆಲಿವಿಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಟೆಲಿವಿಷನ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ಸಾಕಷ್ಟು ವಲ್ನರಬಲ್ ಸೆಕ್ಷನ್ಗಳಿಗೆ ಅಥವಾ ದಲಿತರಿಗೆ ಅದನ್ನು ಅಫೋರ್ಡ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಸೊ ರೈತರಿರ್ಬೋದು ಅಥವಾ ಬಡವರಿರ್ಬೋದು, ಇವ್ರಿಗೆಲ್ಲನೂ ಸಹ ಟಿವಿಯನ್ನು ಅಫೋರ್ಡ್ ಮಾಡಲಿಕ್ಕೆ ಆಗ್ತಿರಲ್ಲ. DPSPಯಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಾದಂಥ ಕರಪ್ಟ್ ಪ್ರಾಕ್ಟೀಸ್ ಅಲ್ಲ, ಇಲ್ಲಿಗಲ್ ಪ್ರಾಕ್ಟೀಸ್ ಅಲ್ಲ ಅನ್ನುವಂಥದ್ದನ್ನು ಪೊಲಿಟಿಕಲ್ ಪಾರ್ಟೀಸ್ಗಳು ಜಸ್ಟಿಫೈ ಮಾಡಿರೋದನ್ನು ನೋಡ್ಬೋದು ಅಥವಾ ಲೆಜಿಸ್ಲೇಚರ್ ಇವತ್ತು ಡಿಕ್ಲೇರ್ ಮಾಡಿರೋದನ್ನು ನಾವು ನೋಡ್ಬೋದು. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಸಾಲಿಡ್ ಕನ್ಸರ್ನ್ ಅಂತಂದರೆ ಈ ಒಂದು ಫ್ರೀ ಬೀಸ್ನ ಇಂಟೆನ್ಷನ್ ಯಾವ ರೀತಿಯಾಗಿರುತ್ತೆ, ಅದು ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೋ ಇಲ್ವೋ ಅನ್ನುವಂಥದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನು ಸಹ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಪ್ರಾಪರ್ ಆಗಿ ಇವತ್ತು ನಾವು ಎಲೆಕ್ಷನ್ ಪ್ರೊಸೆಸನ್ನು ಪ್ಯೂರ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿಯಾಗಿ ನಾವು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ವೋಟರ್ಸನ್ನು. ಈ ಒಂದು ಫ್ರೀಬೀಸ್ಗಳ ಕೆಲಸ ಏನಂತಂದರೆ ವೋಟರ್ಸಲ್ಲಿ ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈ ಒಂದು ಪೊಲಿಟಿಕಲ್ ಪಾರ್ಟೀಸು ನಾಳೆ ಪವರಿಗೆ ಬಂತಂದರೆ ಅವರಿಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಜನರನ್ನು ಒಂದು ಎಂಪವರ್ ಮಾಡ್ತಕ್ಕಂಥ ಕಂಡೀಷನ್ ಇರಬೇಕು. ಅವ್ರು ಕೊಟ್ಟಿರುವಂತಹ ಫ್ರೀಬೀಸ್ ಇರ್ಬೋದು ಅಥವಾ ಯಾವುದೇ ರೀತಿಯಂಥ ಪ್ರಾಮಿಸರಿ ಥಿಂಗ್ಸ್ ಇರ್ಬೋದು, ಇದು ಅವರನ್ನು ಸೆಲ್ಫ್ ಸಫಿಷಿಯನ್ಸಿಯನ್ನು ಕ್ರಿಯೇಟ್ ಮಾಡಬೇಕು, ಹ್ಯೂಮನ್ ಕ್ಯಾಪಿಟಲನ್ನು ಎನ್ಹ್ಯಾನ್ಸ್ ಮಾಡೋದರಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಹೊರತಾಗಿ ಇಲ್ಲಿ ಕೇವಲ ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡುವಂಥ ಇಂಟೆನ್ಷನ್ಸನ್ನು ಹೊಂದಿರಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು ಸಹ ಒಂದು ಕಮಿಟಿಯನ್ನು ಅಥವಾ ಎಕ್ಸ್ಪರ್ಟ್ ಕಮಿಟಿಯನ್ನು ಸೆಟಪ್ ಮಾಡಿರೋದನ್ನು ಈ ಒಂದು ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಸಜೆಷನ್ಸ್ಗಳನ್ನು ಕೆಲವೊಂದಿಷ್ಟು ಸ್ಟೇಕ್ ಹೋಲ್ಡರ್ಸ್ಗಳಿಂದನೂ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನೀತಿ ಆಯೋಗ ಇರ್ಬೋದು, ಫೈನಾನ್ಸ್ ಕಮಿಷನ್ ಇರ್ಬೋದು, ಲಾ ಕಮಿಷನ್ ಇರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗಳಿಂದನೂ ಸಹ ಈ ಒಂದು ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸೆನ್ಸಸನ್ನು ಅಥವಾ ಸಜೆಷನ್ಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ನಮಗೆ ಕ್ಲಿಯರ್ ಆಗಿ ವೆಲ್ಫೇರ್ ಸ್ಕೀಮ್ಸ್ ಅಂದರೆ ಏನು ಅಥವಾ ಫ್ರೀಬೀಸ್ ಅಂದರೆ ಏನು ಅನ್ನೋಂಥ ಡಿಫ್ರೆನ್ಸ್ ಗೊತ್ತಿರಬೇಕು.
ವೆಲ್ಫೇರ್ ಸ್ಕೀಮ್ಸ್ ಅಂದಾಗ ಹ್ಯೂಮನ್ ಕ್ಯಾಪಿಟಲನ್ನು ಇಂಪ್ರೂವ್ ಮಾಡೋದಾಗಲಿ, ಲಿವಿಂಗ್ ಸ್ಟ್ಯಾಂಡರ್ಡ್ಸನ್ನು ಇಂಪ್ರೂವ್ ಮಾಡೋದಾಗಲಿ, ನಮ್ಮ ದೇಶದ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಎನ್ಹಾನ್ಸ್ ಮಾಡೋದಾಗಲಿ, ಪರ್ ಕ್ಯಾಪಿಟಲ್ ಇನ್ಕಮನ್ನು ಎನ್ಹಾನ್ಸ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಮಾಡೆಲ್ ಕೋಡ್ ಕಂಡಕ್ಟಲ್ಲಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರಾಮಿಸ್ನ ಇಂಟೆನ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಒಂದು ಫೋಕಸ್ಸು ಇವತ್ತು ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಇರಬೇಕು, ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡೋದರಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ಮೂವಿಂಗ್ ಪಾಲಿಸಿ ಅವೇ ಫ್ರಮ್ ಪಾಪ್ಯುಲೇಷನ್ ಕಂಟ್ರೋಲ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪಾಪ್ಯುಲೇಷನ್ ರಿಲೇಟೆಡ್ ಇರತಕ್ಕಂಥ ಟಾಪಿಕಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ನು ನಾವು ಪಾಪ್ಯುಲೇಷನ್ ಮೇಲೆ ಹೆಚ್ಚು ಕಂಟ್ರೋಲನ್ನು ಮಾಡಬಾರ್ದು, ಆದರೆ ಹ್ಯೂಮನ್ ಕ್ಯಾಪಿಟಲ್ ಮೇಲೆ ನಾವು ಹೆಚ್ಚು ಇನ್ವೆಸ್ಟ್ ಮಾಡಬೇಕು, ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ನಮ್ಮ ಒಂದು ಡೆಮೋಗ್ರಫಿಕ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಬಂದಿದೆ, ಹಾಗೂ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಏನು, ಮತ್ತು ಈ ಒಂದು ಹ್ಯೂಮನ್ ಪಾಪ್ಯುಲೇಷನ್ಗೆ ಹೆಚ್ಚಿನ ಒಂದು ರಿಸ್ಕ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಕೆಲವೊಂದಿಷ್ಟು ಫ್ಯಾಕ್ಟರ್ಸನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ನೀವು ನ್ಯೂಸಲ್ಲಿ ಅಬ್ಸರ್ವ್ ಮಾಡ್ಬೋದು, ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಇದರ ಕಂಟೆಕ್ಸ್ಟ್ ಅಂತಂದರೆ ಯುನೈಟೆಡ್ ನೇಷನ್ಸ್ ಅವರು ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2022 ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದರ ಒಂದು ಪ್ರೆಡಿಕ್ಷನ್ನ ಪ್ರಕಾರ ಭಾರತದ ಒಂದು ಪಾಪ್ಯುಲೇಷನ್ನು 2023ರಲ್ಲಿ ನೆಕ್ಸ್ಟ್ ಇಯರಲ್ಲಿ 140 ಕ್ರೋರ್ ಪಾಪ್ಯುಲೇಷನನ್ನು ಹೊಂದುತ್ತೆ. ಚೈನಾದ ಒಂದು ಪಾಪ್ಯುಲೇಷನನ್ನು ಎಕ್ಸೀಡ್ ಮಾಡುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗೂ ಭಾರತದ ಕಾಂಟ್ರಿಬ್ಯೂಷನ್ ವರ್ಲ್ಡ್ ಪಾಪ್ಯುಲೇಷನ್ಗೆ ಯಾವ ರೀತಿಯಾಗಿದೆ ಅಂತಂದರೆ 17.5% ಕಾಂಟ್ರಿಬ್ಯೂಷನನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಭಾರತದ ಒಂದು ಡೆಮೋಗ್ರಫಿಕ್ ಟ್ರಾನ್ಸಿಷನ್ನ ಸ್ಟೇಜು 3ನೇ ಹಂತದಲ್ಲಿದೆ. ಈ ಒಂದು 3ನೇ ಹಂತದಲ್ಲಿ ಸ್ಲೋ ಗ್ರೋತ್ ರೇಟ್ ಇರುತ್ತೆ ಮತ್ತು ಕಾನ್ಸ್ಟೆಂಟ್ ಆಗಿರುವಂತಹ ಮೋರ್ಟಾಲಿಟಿ ರೇಟನ್ನು ನಾವು ನೋಡ್ಬೋದು. ನಾರ್ಮಲಿ ಈ ಒಂದು ಮೋರ್ಟಾಲಿಟಿ ರೇಟ್ ಅಥವಾ ಡೆತ್ ರೇಟು ಲೋ ಇರುವಂಥ ಕಂಡೀಷನ್ನು, ಮತ್ತು ಫರ್ಟಿಲಿಟಿ ರೇಟ್ಗೆ ಬಂದಾಗ ರ್ಯಾಪಿಡ್ ಆಗಿ ಡಿಕ್ಲೈನ್ ಆಗ್ತಕ್ಕಂಥ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಭಾರತದ ಒಂದು ಸ್ಟೇಜನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. 2030ರೊಳಗಾಗಿ ಭಾರತದ ಒಂದು ಪಾಪ್ಯುಲೇಷನು 150 ಕೋಟಿಗೂ ರೀಚ್ ಆಗ್ಬೋದು ಮತ್ತು 2050ರಲ್ಲಿ 166 ಕೋಟಿಗೆ ರೀಚ್ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಪ್ರಾಸ್ಪೆಕ್ಟ್ ನಡಿನಲ್ಲಿ ಸಹ ಎಂಫಸೈಸ್ ಮಾಡಿರುವಂಥದ್ದು. ಹಾಗೂ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ TFR ಇಂಪಾರ್ಟೆಂಟ್, ಟೋಟಲ್ ಫರ್ಟಿಲಿಟಿ ರೇಟ್. ಹಾಗಂದರೆ ಒಬ್ಬ ಮಹಿಳೆ ತನ್ನ ಒಂದು ರಿಪ್ರೊಡಕ್ಟಿವ್ ಡ್ಯೂರೇಷನಲ್ಲಿ ಎಷ್ಟು ಮಕ್ಕಳಿಗೆ ಬರ್ತನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಎವರೇಜ್ ಪರ್ ವುಮನ್ಗೆ 2.0 ಅಥವಾ 2.1 ಮಕ್ಕಳು ಆಗುವಂಥ ಕಂಡೀಷನ್ಸನ್ನು ನಾವು ಪ್ರೆಸೆಂಟ್ಲಿ ನೋಡ್ಬೋದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಕೊಟ್ಟಿರುವಂಥ ಒಂದು ಡೇಟಾನ ಪ್ರಕಾರ ಪ್ರೆಸೆಂಟ್ ಆಗಿರುವಂಥ ಸಿಚುವೇಷನು 2.1 ಇದೆ ಅನ್ನುವಂಥದ್ದು. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ನಾವು ಯಾವ ಕನ್ಕ್ಲೂಷನ್ಗೆ ಬರಬಹುದು? ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ, ನಾವು ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಎಕನಾಮಿಕ್ ಗ್ರೋತನ್ನು ನಾವು ಕಾಣಬಹುದು. ಹಾಗಾಗಿ ಪ್ರತಿಯೊಬ್ಬರ ಲಿವಿಂಗ್ ಸ್ಟ್ಯಾಂಡರ್ಡ್ ಕಂಡೀಷನ್ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ನ ಒಂದು ಪ್ರೆಡಿಕ್ಷನ್ನ ಪ್ರಕಾರ ಭಾರತದಲ್ಲಿ ವರ್ಕಿಂಗ್ ಏಜ್ ಪಾಪ್ಯುಲೇಷನು ಹೆಚ್ಚಾಗಿದೆ. ವರ್ಕ್ ಫೋರ್ಸು ಗ್ಲೋಬಲಿ ನೋಡಿದಾಗ ಲಾರ್ಜೆಸ್ಟ್ ಇದೆ ಅನ್ನುವಂಥದ್ದು. ನೆಕ್ಸ್ಟ್ 25 ಇಯರ್ಸ್ ತನೂ ನಮಗೆ ಈ ಒಂದು ವರ್ಕ್ ಏಜ್ ಗ್ರೂಪನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಹೆಚ್ಚು ಇವತ್ತು ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಗ್ರೇಟರ್ ಎಕ್ಸ್ಟೆಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಅಥವಾ ವರ್ಕಿಂಗ್ ಏಜ್ ಪಾಪ್ಯುಲೇಷನನ್ನು ಬಳಕೆ ಮಾಡ್ಕೊಳೋದ್ರಲ್ಲಿ ನಾವು ಎಷ್ಟೊಂದು ಆಬ್ಸ್ಟ್ಯಾಕಲ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಲೇಬರ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ನಾವು ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ವುಮನ್ನ ಒಂದು ಪಾರ್ಟಿಸಿಪೇಷನ್ ತುಂಬ ಕಡಿಮೆ ಇದೆ, ವುಮನ್ ವರ್ಕ್ ಫೋರ್ಸು ತುಂಬ ಕಡಿಮೆ ಇದೆ ಅನ್ನುವಂಥದ್ದು. 4 ಜನ ಮಹಿಳೆಯರನ್ನು ನಾವು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಒಬ್ಬ ಮಹಿಳೆ ಮಾತ್ರ ಎಂಪ್ಲಾಯ್ ಆಗಿರ್ತಕ್ಕಂಥ ಡೇಟಾವನ್ನು ನಾವು ನೋಡ್ತಾ ಇದ್ದೀವಿ. ಸೊ 4ರಲ್ಲಿ ಕೇವಲ ಒಬ್ಬ ಮಹಿಳೆ ಎಂಪ್ಲಾಯ್ ಆಗಿರುವಂಥದ್ದನ್ನು ಅಥವಾ ಜಾಬ್ ಮಾಡ್ತಿರ್ತಕ್ಕಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಹಾಗಾಗಿ ವರ್ಕ್ ಫೋರ್ಸಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುವಂತೆ ನಾವು ಫೋಕಸ್ ಮಾಡಬೇಕು ಅನ್ನುವಂಥದ್ದು. ಇನ್ನು ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಬಂದಾಗ ಸ್ಕಿಲ್ ಸೆಟ್ನ ಆಧಾರದ ಮೇಲೆ ಅವ್ರಿಗೆ ಜಾಬ್ ಸಿಗುತ್ತೆ. ಮಾರ್ಕೆಟಲ್ಲಿರ್ತಕ್ಕಂಥ ಒಂದು ಸ್ಕಿಲ್ನ ಡಿಮ್ಯಾಂಡ್ನ ಆಧಾರದ ಮೇಲೆ ನಾವು ಅವ್ರನ್ನ ಎಂಪವರ್ ಮಾಡಬೇಕು. ಈ ಒಂದು ವರ್ಕಿಂಗ್ ಫೋರ್ಸನ್ನು ನಾವು ಕ್ವಾಲಿಟಿ ಲೆವೆಲಲ್ಲಿ ಅವ್ರಿಗೆ ಸ್ಕಿಲ್ಲನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಎಜುಕೇಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಮಾರ್ಕೆಟ್ ಡಿಮ್ಯಾಂಡ್ ಮಾಡ್ತಕ್ಕಂಥ ಬೇಸಿಕ್ ಸ್ಕಿಲ್ಸನ್ನು ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು. ಇನ್ನು ಸೆಕ್ಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಡೇಟಾವನ್ನು ನಾವು ನೋಡಿದಾಗ 2011ರಲ್ಲಿರುವಂತಹ ಜನಗಣತಿಯ ಪ್ರಕಾರ 1,000 ಮೇಲ್ ಪಾಪ್ಯುಲೇಷನ್ಗೆ 943 ಫೀಮೇಲ್ ಪಾಪ್ಯುಲೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ. 2022ಕ್ಕೆ ಬಂದಾಗ 950 ಫೀಮೇಲ್ ಪಾಪ್ಯುಲೇಷನ್ನು
1,000 ಪುರುಷರಿಗೆ ಅಥವಾ ಮೇಲ್ಸ್ಗಳಿಗೆ ಅನ್ನುವಂಥದ್ದು. ಸೊ ಈ ಎರಡು ಡೇಟಾಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮೇಲ್ನ ಒಂದು ಪಾಪ್ಯುಲೇಷನ್ ಡಾಮಿನೇಟ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಮೇಲ್ ಡಾಮಿನೇಟೆಡ್ ಸೆಕ್ಸ್ ರೇಷಿಯೋನ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿನೂ ಸಹ ನಾವು ವರ್ಕ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ನಮ್ಮ ದೇಶದಲ್ಲಿ ಎನಿಮಿಕ್ ಕಂಡೀಷನ್ಸ್ಗೆ ಬಂದಾಗ ಈ ಒಂದು ರಿಪ್ರೊಡಕ್ಟಿವ್ ಏಜಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚು ಎನಿಮಿಕ್ ಕಂಡೀಷನ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಹಂಗರ್ ಇಂಡೆಕ್ಸನ್ನು ನಾವು ನೋಡಿದಾಗ ಭಾರತ 101ನೇ ಪೊಸಿಷನ್ಗೆ ಬರುತ್ತೆ ಔಟ್ ಆಫ್ 116 ನೇಷನ್ಸ್ ಅಂತ. ಸೊ ಈ ಒಂದು ರ್ಯಾಂಕಿಂಗ್ ನಡಿನಲ್ಲಿ ಸಹ ಭಾರತ ಹಿಂದುಳಿದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈ ಒಂದು ಹಂಗರನ್ನು ತಡೆಗಟ್ಟಲು, ಈ ಒಂದು ರಿಪ್ರೊಡಕ್ಟಿವ್ ಏಜಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಅನಿಮಿಕ್ ಕಂಡೀಷನ್ಸನ್ನು ತಡೆಗಟ್ಟಲು ಸರ್ಕಾರ ಇವಾಗ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಡಿನಲ್ಲಿರ್ಬೋದು ಅಥವಾ ಮಿಡ್ ಡೇ ಮೀಲ್ ಸ್ಕೀಮ್ಸಲ್ಲಿ ಇರ್ಬೋದು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥ ಪ್ರೋಗ್ರಾಮನ್ನು ಹಾಕ್ಕೊಂಡಿದೆ. ಈ ಎಲ್ಲ ವೆಲ್ಫೇರ್ ಸ್ಕೀಮ್ಸ್ಗಳ ಒಂದು ಸ್ಕೋಪನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೂ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇವಾಗ ಯಾವ ರೀತಿಯಾಗಿ ಡೆತ್ತನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ 62% ಟೋಟಲ್ ಡೆತ್ಗಳು ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇಂದ ಆಗ್ತಾ ಇದೆ. ಇದ್ರ ಮೇಲೂ ಸಹ ನಾವು ಸಾಕಷ್ಟು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಪ್ರೈಮರಿ ರೀಸನ್ನೇ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಆಗಿದೆ. ಇನ್ನು ಹೆಲ್ತ್ ಸೆಕ್ಟರ್ಗೆ GDPಯ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ, ನಾವು ಕೇವಲ 1%ಇಂದ 1.5% ಅಷ್ಟು GDPಯನ್ನು ಮಾತ್ರ ನಾವು ಹೆಲ್ತ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ ಅಥವಾ ಹೆಲ್ತ್ ಸೆಕ್ಟರ್ಗೆ ಫೈನಾನ್ಸಿಂಗನ್ನು ಮಾಡ್ತಾ ಇದ್ದೀವಿ. ಸೊ ವರ್ಲ್ಡ್ ಲೆವೆಲಲ್ಲಿ ನೋಡಿದಾಗ ನಾವು ಲೋವೆಸ್ಟ್ ಪರ್ಸೆಂಟೇಜನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಭಾರತವನ್ನು ಯಂಗ್ ನೇಷನ್ ಅಂತ ಕರೀತಾರೆ. ಯಾಕೆಂದರೆ ಇಲ್ಲಿ ಹೆಚ್ಚು ಎಲ್ಡರ್ಲಿ ಪೀಪಲ್ ಇದ್ದಾರೆ ಅಥವಾ ಚಿಕ್ಕ ವಯಸ್ಸಿನವರು ಇದ್ದಾರೆ ಅನ್ನುವಂಥದ್ದನ್ನು. ಆದರೆ ನೆಕ್ಸ್ಟ್ 2050ನಲ್ಲಿ ನಾವು ಬಂದಾಗ 12% ಅಷ್ಟು ಎಲ್ಡರ್ಲಿ ಪಾಪ್ಯುಲೇಷನ್ ಅಥವಾ ಏಜ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದನ್ನು ನೋಡ್ಬೋದು. ರ್ಯಾಪಿಡ್ ಬದಲಾವಣೆಯನ್ನು 2050ರಲ್ಲಿ ನಾವು ನೋಡುವಂಥದ್ದು. ಹಾಗಾಗಿ ಇವಾಗಲೇ ನಾವು ಹೆಚ್ಚಿನ ಒಂದು ಫೋಕಸನ್ನು ಹೆಲ್ತ್ಗೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನೋದನ್ನು. ಸೊ ಇಲ್ಲಿ ಮೇಜರ್ಲಿ ಆಬ್ಸ್ಟಕಲ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಲ್ಲಿರುವಂಥ ಡೈಮೆನ್ಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಮೇನ್ಸಲ್ಲಿ ನೀವು ಡೆಮೋಗ್ರಫಿಕ್ ಡಿವಿಡೆಂಡ್ಗೆ ಬಂದಾಗ ಏನಿದೆ ಇಶ್ಯೂ ಅಂತಂದು ಅಡ್ರೆಸ್ ಮಾಡುವಾಗ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಕೀವರ್ಡನ್ನು ಬರೆದಿಟ್ಕೊಳ್ಳಿ. ಒಂದೇ ಒಂದು ವರ್ಡ್ನ ಮುಖಾಂತರ ನೀವು ಈಸಿಯಾಗಿ ಎಲಾಬ್ರೇಟ್ ಮಾಡ್ಬೋದು. ವುಮನ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಫೋರ್ಸ್ ಇರ್ಬೋದು, ಸ್ಕಿಲ್ ಸೆಟ್ ಇರ್ಬೋದು, ಅಥವಾ ಈ ಒಂದು ಮೇಲ್ ಡಾಮಿನೇಟೆಡ್ ಸೆಕ್ಸ್ ರೇಷೋ ಬಗ್ಗೆ ನೀವು ಡಿಸ್ಕಸ್ ಮಾಡ್ಬೋದು. ಇವಾಗ ಹಂಗರ್ಗೆ ಸಂಬಂಧಪಟ್ಟಂಥ ರಿಪೋರ್ಟನ್ನು ಸಹ ಅಲ್ಲಿ ಎಂಫಸೈಸ್ ಮಾಡ್ಬೋದು. ಇನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದನ್ನು ಸಹ ಎಲಾಬ್ರೇಟ್ ಮಾಡುವಂಥದ್ದು. ಇನ್ನು ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಎನಿಮಿಕ್ ಕಂಡೀಷನ್ ಇರ್ಬೋದು ಮತ್ತು ಏಜಿಂಗ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಪ್ರೊಜೆಕ್ಷನ್ ಇದೆ. ಸೊ ಇವಾಗ ನಾವು ಯಂಗ್ ನೇಷನ್ಸ್ ಅಂತ ಕರಿತೀವಿ. ಯಾಕೆ ಕರಿತೀವಿ, ಈ ಒಂದು ಯಂಗ್ ನೇಷನ್ಸ್ ಎಲ್ಲಿ ತನೂ ಇರುತ್ತೆ. ಈ ರೀತಿಯಾದಂಥ ಡೈಮೆನ್ಷನ್ಸನ್ನು ಕವರ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾರ್ಕ್ಸನ್ನು ನೀವು ಈಸಿಯಾಗಿ ಪಡ್ಕೋಬೋದು. ಸೊ ಒಟ್ಟಾರೆಯಾಗಿ ನಾವು ಯಾವ ರೀತಿಯಾದಂಥ ಕನ್ಕ್ಲೂಷನನ್ನು ಕೊಡ್ಬೋದು, ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಫೋಕಸನ್ನು ಮಾಡೋದ್ರ ಮುಖಾಂತರ ಇವತ್ತು ಒಂದು ಇಂಡಿವಿಜುವಲ್ನ ಡಿಗ್ನಿಟಿಯನ್ನು ಎನ್ಶೋರ್ ಮಾಡ್ಬೋದು, ಲಿವಿಂಗ್ ಸ್ಟ್ಯಾಂಡರ್ಡ್ಸನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಹೆಲ್ತಿ ಪಾಪ್ಯುಲೇಷನ್ಸನ್ನು ನಾವು ತರ್ಬೋದು, ಸೂಟೇಬಲ್ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸನ್ನು ನಾವು ತರಬೇಕಾಗುತ್ತೆ, ಮಾಸಿವ್ ಇನ್ವೆಸ್ಟ್ಮೆಂಟನ್ನು ಇವಾಗ ನಾವು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡಬೇಕು. ಸೊ ಇದರಿಂದ ನಾವು ಕ್ವಾಲಿಟಿ ಆಗಿರುವಂಥ ಶಿಕ್ಷಣವನ್ನು ಕೊಡ್ಬೋದು, ಕ್ವಾಲಿಟಿ ಹೆಲ್ತನ್ನು ಕೊಡ್ಬೋದು. ಸೊ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮೇಲೆ ಇರಬೇಕು. ಅದರಲ್ಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಹೆಲ್ತ್ ಕೇರನ್ನು ಸಪೋರ್ಟ್ ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಮ್ಮ ಒಂದು ಪ್ರಯಾರಿಟಿ ಇವತ್ತು ಹ್ಯೂಮನ್ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋದರಲ್ಲಿ ಅಲ್ಲ, ಆದರೆ ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಇರಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.